ನೋಡಿರ್ತೀರ, ಹಲವಾರು ಹೋರಾಟಗಳನ್ನ ಮಾಡಿದಾರ, ಮತ್ತೆ ಹಲವಾರು ಸಂಘಟನೆಗಳ ಮುಖಂಡರುಗಳು ಬಂದು ನಿಮ್ಮ ಬೆಂಬಲ ಸೂಚಿಸಿದ್ದಾರೆ. ಆದರೆ ಇವತ್ತು ನಾವು ಎಲ್ಲ ವಿಷಯಗಳು ಎಲ್ಲ ಥರದ್ದು ಮಾತಾಡಿದ್ದಾರೆ. ಆದರೆ ಇವತ್ತು ನೈಜ ಸಂಗತಿಯನ್ನು ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ. ತೆರೆಯ ಹಿಂದಿನ ಸತ್ಯ, ತೆರೆಯ ಮುಂದಿನ ಸತ್ಯ. ಅಂದರೆ ತೆರೆಯ ಹಿಂದಿನ ಸತ್ಯ ಅಂದರೆ ಇವತ್ತು ಈ ಸರ್ಜಾಪುರ ಹೋಬಳಿಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳು ಇದೆ ಈ ಭಾಗದಲ್ಲಿ. ಈ ಭಾಗದಲ್ಲಿದ್ದರೆ ಇಲ್ಲಿ ಸುಮಾರು ಇಲ್ಲಾಂದ್ರೂ ಮಿನಿಮಮ್ ಇಲ್ಲಾಂದ್ರೂ 100ಕ್ಕೂ ಹೆಚ್ಚು ಜನ ಗ್ರಾಮ ಪಂಚಾಯಿತಿಗಳು ಮೆಂಬರ್ಗಳು ಇರ್ತಾರೆ. ಆದರೆ ನೀವೇ ಆಯ್ಕೆ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮೆಂಬರ್ಗಳು. ಆದರೆ ಇಲ್ಲಿವರೆಗೂ ಸಹ ಎಷ್ಟು ಜನ ಈ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಈ ಹೋರಾಟಕ್ಕೆ ಬಂದಿದ್ದಾರೆ ಅಂತ ನೀವು ಸ್ವಲ್ಪ ಮನನ ಮಾಡ್ಕೊಳ್ಬೇಕು. ನಾನು ಕಂಡಂಗೆ ನಮ್ಮ ಚಿನ್ನಪ್ಪಣ್ಣವರು, ನಮ್ಮ ವಿಶ್ವನಾಥನ್ ಅಣ್ಣವರು, ಕೃಷ್ಣಾರೆಡ್ಡಿ ಅಣ್ಣವರು, ಮತ್ತೆ ಕೇಶವಣ್ಣವರು, ಆಮೇಲೆ ನಮ್ಮ ಯಾರೋ ಕೆ ನರೇಂದ್ರ ಬಾಬು ಅಣ್ಣವ್ರು ಪಾಪ ಊಟ ಮಾಡ್ತಾರಂತೆ, ಅವ್ರು ಬಿಟ್ರೆ ಇನ್ಯಾರು ಕಾಣಲಿಲ್ಲ. ಇವರೆಲ್ಲ ಏನು ಮಾಡ್ತಿದ್ದಾರೆ? ಅಲ್ಲ, ಬೇರೆ ಯಾರಾದ್ರೂ ಹೆಸರು ಬಿಟ್ಟಿದ್ರು ನನಗೆ ಗೊತ್ತಿಲ್ಲ. ಇಲ್ಲ, ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ಬಿಗ್ದವರು ಸುಮಾರು ಒಂದು 100ಕ್ಕೂ ಹೆಚ್ಚು ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ರೆ ಇವರೆಲ್ಲ ಏನು ಮಾಡ್ತಿದ್ದಾರೆ? ಇವ್ರು ಏನು ಮಾಡ್ತಿದ್ದಿಲ್ಲ. ಯಾವುದೋ ಒಂದು ಸಮಯಕ್ಕೆ ಯಾರೋ ಒಬ್ಬ ಮುಖಂಡ ಬಂದಾಗ ಬರ್ತಾರೆ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಜೈಕಾರ ಆಗ್ತಾರೆ. ಅಷ್ಟು ಬಿಟ್ಟರೆ ಇವರೇನು ಮಾಡ್ತಿಲ್ಲ. ಇವ್ರು ಏನಪ್ಪ ಮಾಡ್ಬೋದು ಅಂದರೆ, ಗ್ರಾಮ ಪಂಚಾಯಿತಿಗಳಲ್ಲಿ ತಿಂಗಳಿಗೆ ಮತ್ತು 3 ತಿಂಗಳಿಗೊಂದ್ಸರಿ ಸಾಮಾನ್ಯ ಸಭೆಗಳು ಅಂತ ಆಗುತ್ತೆ. ಆಮೇಲೆ 6 ತಿಂಗಳಿಗೊಂದ್ಸಲಿ ಗ್ರಾಮ ಸಭೆ ಅಂತ ಆಗುತ್ತೆ. ಇದನ್ನೆಲ್ಲ ಬಹಿಷ್ಕಾರ ಮಾಡ್ಬೋದಲ್ವಾ? ಇವನ್ನೆಲ್ಲ ಬಹಿಷ್ಕಾರ ಮಾಡ್ಬೋದಲ್ವಾ? ಮತ್ತು ನಮ್ಮ ಜನರು ತಿಳ್ಕೊಳ್ಬೇಕು, ನಮಗೆ ಯಾವ ಜನಪ್ರತಿನಿಧಿಗಳು ನಮ್ಮ ಹಕ್ಕುಗಳ ಪರವಾಗಿ ನಿಂತಿದ್ದಾರೆ, ನಮ್ಮ ಪ್ರತಿಭಟನೆ ಪರವಾಗಿ ನಿಂತಿದ್ದಾರೆ ಅಂಥವ್ರನ್ನ ಆಯ್ಕೆ ಮಾಡ್ಕೊಳ್ಬೇಕು. ನಾವೇ ಫಸ್ಟು ಕಲುಷಿತವಾಗಿದ್ದೀವಿ, ನಮ್ಮ ರೈತರೇ ಕಲುಷಿತವಾಗಿದ್ದೀವಿ. ನಮ್ಮ ಜಾತಿಗಾಗಿ, ಹಣಕ್ಕಾಗಿ, ಆರ್ಥಿಕ ವ್ಯವಸ್ಥೆಗಾಗಿ, ಇನ್ಯಾವುದೋ ಪಕ್ಷಕ್ಕಾಗಿ ಯಾರನ್ಯಾರನೋ ಬಂದು ಆಯ್ಕೆ ಮಾಡಿಬಿಟ್ಟಿದ್ದೀವಿ. ಇದು ನಾವು ಮಾಡಿರೋ ತಪ್ಪು ಅಲ್ವಾ? ಕರೆಕ್ಟ್ ಅಲ್ವಾ? ನಮ್ಮ ಪರವಾಗಿ ಯಾರು ನಿಂತಿದ್ದಾರೆ ಅವ್ರನ್ನ ಆಯ್ಕೆ ಮಾಡಿ. ಸುಮ್ಮನೆ ಯಾವುದೋ ಬೀದಿಲೋಗೋ ಮಾರಮ್ಮ, ಮುನಿಯಪ್ಪನ್ನ ಇಲ್ಲ ರಾಮಕ್ಕನ್ನ ಆಯ್ಕೆ ಮಾಡೋದ್ರಿಂದ ಏನು ಬರಲ್ಲ. ನೀವೆಲ್ಲ ಇವತ್ತು ಯಾರ್ಯಾರನ್ನ ಆಯ್ಕೆ ಮಾಡಿದ್ದೀರಿ ಅವ್ರ ಮನೆ ಬಾಗಿಲು ಮುಂದೆಗಡೆ ನಿಂತ್ಕೊಳ್ಬೇಕು. ನೀವು ನಮ್ಮ ಪರವಾಗಿ ಗ್ರಾಮ ಸಭೆಗಳಲ್ಲಿ, ಆಮೇಲೆ ಸಾಮಾನ್ಯ ಸಭೆಗಳಲ್ಲಿ ಧ್ವನಿ ಎತ್ತಬೇಕು. ಸಾಧ್ಯವಾದರೆ ಗ್ರಾಮ ಸಭೆಗಳನ್ನ ಬಹಿಷ್ಕಾರ ಮಾಡಿ, ಸಾಮಾನ್ಯ ಸಭೆಗಳನ್ನು ಬಹಿಷ್ಕಾರ ಮಾಡಿ, ಆಮೇಲೆ ಹಣಕಾಸು ಯೋಜನೆಗಳನ್ನೆಲ್ಲ ಬಹಿಷ್ಕಾರ ಮಾಡಿ. 1-2 ದಿನ ಕುಂಠಿತ ಆಗ್ಬೋದು, ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗ್ಬೋದು, ಆಗಲಿ ಬಿಡ್ರಿ, ನಮ್ಮ ಭೂಮಿಗಳು ಉಳಿಯುತ್ತದೆ. ಆದರೆ ಈ ರೀತಿ ಮಾಡೋದ್ರಿಂದ ತಾಲೂಕು ಪಂಚಾಯಿತಿ ಗಮನ ಸೆಳೆಯುತ್ತೆ, ಜಿಲ್ಲಾ ಪಂಚಾಯಿತಿ ಗಮನ ಸೆಳೆಯುತ್ತೆ, RDPRಗೂ ಹೋಗುತ್ತೆ ಅಲ್ವಣ? ಹೋಗುತ್ತಾ? ಈಗ ನಾವೇ ಮಾಡ್ಬೋದಲ್ವಾ? ಯಾಕೆ ಮಾಡ್ತಿಲ್ಲ ಇವ್ರು ಗ್ರಾಮ ಪಂಚಾಯಿತಿ ಮೆಂಬರ್ಗಳು? ನೀವೇ ಆಯ್ಕೆ ಮಾಡಿದಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ಗಳು ಯಾಕೆ ಮಾಡ್ತಿಲ್ಲ? ನೀವು ಕೇಳ್ಬೋದಲ್ವಾ? ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ, ಇಚ್ಛಾಶಕ್ತಿ ಅಲ್ಲ, ಇಚ್ಛಾಶಕ್ತಿ ಇದೆಯೋ ಇಲ್ವೋ ನೀವು ಕೇಳಿದಿರ ಮೊದಲು? ಕೇಳಬೇಕು. ಇನ್ಮೇಲೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ನೀವು ಪ್ರಶ್ನೆ ಮಾಡಬೇಕು. ನಮ್ಮ ಪರವಾಗಿ ಗ್ರಾಮ ಸಭೆ, ಸಾಮಾನ್ಯ ಸಭೆಯಲ್ಲಿ ಮಾತಾಡಬೇಕು. ರೆಸಲ್ಯೂಷನ್ ಮಾಡ್ರಿ, ಕಳಿಸ್ರಿ, ತಾಲೂಕ್ ಪಂಚಾಯತಿ ಕಳಿಸ್ರಿ, ಜಿಲ್ಲಾ ಪಂಚಾಯತಿ ಕಳಿಸ್ರಿ, CEO ಕಳಿಸ್ರಿ, RDPR ಮಿನಿಸ್ಟ್ರಿಗೂ ಕಳಿಸ್ರಿ. ನೋಡಿ, ಈ ಭೂಸ್ವಾಧೀನದಿಂದ ನಮ್ಮ ಗ್ರಾಮ ಪಂಚಾಯತಿಗಳು ನಡೆಯುತ್ತಿಲ್ಲ, ಆವಾಗ ಎಲ್ಲ ಇಶ್ಯೂ ಚರ್ಚೆ ಆಗುತ್ತೆ. ಆಮೇಲೆ ತೆರೆ ಹಿಂದಿನ ಸತ್ಯ, ನಮ್ಮ ಜನಪ್ರತಿನಿಧಿಗಳು ಯಾರು ಶಾಸಕರಾಗಲಿ, ವಿಧಾನ ಪರಿಷತ್ ಸದಸ್ಯರಾಗಲಿ, ಮತ್ತು ಮಿನಿಸ್ಟರ್ಗಳಾಗಲಿ ಸುಮ್ಮನೆ ನಮ್ಮ ಹೋರಾಟಗಳಿಗೆ ಬರ್ತಾರೆ. ಅವರು ಹೋರಾಟಗಳು ಬಂದು ನಾವು ರೈತನ ಮಕ್ಕಳು, ಹಸಿರು ಶಾಲು ಹಾಕ್ಕೊಂತಾರೆ, ನಾವು ರೈತನ ಮಕ್ಕಳು, ನಿಮ್ಮ ಜೊತೆ ನಾವಿದ್ದೀವಿ, ಸಚಿವರ ಹತ್ರ ಕರ್ಕೊಂಡು ಹೋಗ್ತೀವಿ, ಮುಖ್ಯಮಂತ್ರಿಗಳ ಬಳಿ ಕರ್ಕೊಂಡು ಹೋಗ್ತೀವಿ ಅಂತಾರೆ. ಬಟ್ ಅವ್ರು ಯಾರು ಮಾಡಲ್ಲ. ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಲ್ಲಿನ ಶಾಸಕರನ್ನ, ಜನಪ್ರತಿನಿಧಿಗಳನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಯಾಕಂದ್ರೆ ಅಲ್ಲಿ ಟೊಮೊಟೊ ಬೆಲೆ ಇಳಿಕೆ ಆದ್ರೆ ವಿಧಾನಸೌಧ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಕುಂತ್ಕೊಂತಾರೆ ಅವರು. ಮೊನ್ನೆ ಮಾವಿನ ಹಣ್ಣು ಕುಸಿತ ಆಂಧ್ರ ಪ್ರದೇಶ ತಗೊಳ್ಳಲ್ಲ, ಅವ್ರು ಪ್ರತಿಭಟನೆ ಕುತ್ಕೊಂತಾರೆ, ವಿಧಾನಸೌಧದಲ್ಲಿ ಪ್ರತಿಭಟನೆ ಕುತ್ಕೊಂತಾರೆ. ಇವಾಗ ನಮ್ಮ ರೈತರ ಪರ ಇದೀವಿ ಅಂತೀವಲ್ವಾ, ಈ MLAಗಳು, MLCಗಳು ಇವರೆಲ್ಲ ವಿಧಾನಸೌಧದಲ್ಲಿ ಕುತ್ಕೊಳ್ಳಿ ಬಿಡ್ರಿ ಅಲ್ವಾ? ಅವ್ರಿಗೆ ಹಕ್ಕಕ್ಕೆ ಸಿಕ್ಕಿಲ್ಲ ಅಂದ್ರೆ ಹೋಗಿ ಕುತ್ಕೊಂತಾರೆ, ಧಿಕ್ಕಾರ ಕೂಗ್ತಾರೆ. ಏನು ಕೇಳಿ ಅಧಿಕಾರಕ್ಕಾಗಿ ಸಿಗ್ತಾರಲ್ಲ, ನಮ್ಮ ರೈತರ ಪರವಾಗಿ ಅವರು ನಿಂತ್ಕೊಳ್ಳಿ ಬಿಡ್ರಿ, ಕುತ್ಕೊಳ್ಳಿ ಬಿಡ್ರಿ ಅಲ್ವಣ? ಕುತ್ಕೊಳ್ಬೋದಾ? ಆಮೇಲೆ ನಾವು ದಯವಿಟ್ಟು ಆಯ್ಕೆ ಮಾಡಬೇಕಾದ್ರೆ ಸೂಕ್ತವಾದಂಥ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅಲ್ವಾ? ಈಗ ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಇಲ್ಲಿ ಕುಂತ್ಕೊಂಡ್ರೆ ಯಾವನು ಕೇಳಲ್ಲ, ಇದರಿಂದ ಯಾವನಿಗೂ ತೊಂದರೆ ಆಗಲ್ಲ, ಏನೂ ಆಗಲ್ಲ. ಬಂದ ಪುಟ್ಟ ಓದೋ ಪುಟ್ಟ ಸಾಯಂಕಾಲ ಮಾಡ್ತಾರೆ, ಬೆಳಗ್ಗೆ ಮಾಡ್ತಾರೆ, ಅಷ್ಟೇ ಆಗೋದು.
ಅಲ್ಪ ಸ್ವಲ್ಪ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ಬೋದು, ಅದ್ ಬಿಟ್ರೆ ಏನು ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲ ಈ ಹೋರಾಟಗಾರರು ಎಲ್ಲ ಪ್ರತಿನಿತ್ಯ ಒಬ್ಬೊಬ್ಬ MLA ಮನೆಗಳ ಮುಂದೆ ಕುತ್ಕೊಳ್ಳೋ ನಡೀರಿ, ನಮ್ಮ ಶಾಸಕರ ಮನೆ ಮುಂದೆನೆ ಕುತ್ಕೊಳ್ಳೋ ನಡೀರಿ, ವಿಧಾನ ಪರಿಷತ್ ಸದಸ್ಯರ ಮನೆ ಮುಂದೆ ಕುತ್ಕೊಳ್ಳೋ ನಡೀರಿ, ಇಲ್ಲಿ ಕುತ್ಕೊಳ್ಳಬಹುದು. ಇಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮನೆಗಳ ಮುಂದೆ ಕುತ್ಕೊಳ್ಳೋ ನಡೀರಿ ಅಲ್ವಣ. ಇದು ನೈಜತೆ ಅಲ್ವಾ? ಇದನ್ನೆಲ್ಲ ನಾವು ಯಾರು ಚಿಂತನೆ ಮಾಡಲಿಲ್ಲ. ಹಾಗಾಗಿ ಈ ಹೋರಾಟದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಅಲ್ಲ, ನಾವು ಪ್ರತಿಭಟನೆ ಸುದ್ದಿ ಮಾಡ್ತಿದ್ವಿ, ನಾವೇ ಪ್ರತಿಭಟನೆಯಲ್ಲಿ ಕುತ್ಕೊಂಡಿದ್ವಿ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ಇಲ್ಲಿ